ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಚೋಚೋ ಮಾಡೋಣ, ಖಾರ ಬುಂದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಾರ ಬುಂದಿಗೆ ಆಲ್ರೆಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು 1/4 kg ಅಂತ ಸ್ವಲ್ಪ ಕಮ್ಮಿನೇ ಇದೆ. ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೀನಿ. ಮತ್ತು ಇದಕ್ಕೆ ಹುರ್ಗಡ್ಡೆ, ಕಡಲೆಕಾಯಿ ಬೀಜ, ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಜೋಳದ್ದು ಬರುತ್ತೆ, ನೀವು ಆಲ್ರೆಡಿ ನೋಡಿರ್ತೀರಾ. ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನ ನಾವು ಬರೀ ಇದೊಂದನ್ನೇ ಒಗ್ಗರಣೆ ಮಾಡ್ಕೊತಾ ಇರ್ತೀವಿ. ಜಾಸ್ತಿ ಇವೆಲ್ಲ ಮಾಡಿಲ್ಲ ಅಂದರೆ ಇದು ನಮ್ಮ ಹುಡುಗನಿಗೆ ಹಾಸ್ಟ್ಲಿಗೆ ಕೊಡಬೇಕು, ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. ಇವಾಗ ಹೆಂಗಿರೋ ಕಡಲೆ ಹಿಟ್ಟು ಇತ್ತು, ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಇದೇನು ಕಡಲೆ ಹಿಟ್ಟು ಮಾಡದೇ ಇದ್ರೂ ಇದೆಲ್ಲನೂ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದೆ ಯಾವಾಗ್ಲೂ. ಅದೇ ಇವಾಗ ಕಡಲೆ ಹಿಟ್ಟು ಇದೆ, ಇದನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಜೋಳದ್ದು ಬರುತ್ತೆ, kg 80 ರೂಪಾಯಿ 90 ರೂಪಾಯಿನೇ ಇರುತ್ತೆ. ನೀವು 1 kg ತಂದರೆ ಎಷ್ಟಾಗುತ್ತೆ ಹೇಳೋಕ್ಕೆ ಆಗೋದಿಲ್ಲ. ಒಂದಿಷ್ಟ ಹಾಕಿದ್ರೆ ಇಷ್ಟ ಆಗುತ್ತೆ. ಆಮೇಲೆ ಎಣ್ಣೆನೂ ಜಾಸ್ತಿ ಎಳೆಯಲ್ಲ. ಇದು ಅವಲಕ್ಕಿ ಜಾಸ್ತಿ ಎಣ್ಣೆ ಎಳೆಯುತ್ತೆ, ಆದರೆ ಇದು ಜಾಸ್ತಿ ಎಳೆಯಲ್ಲ ಎಣ್ಣೆ. ನೀವು ಬೇಕಾದ್ರೆ ತಂದು ಇಟ್ಕೊಂಡು ಚೋಚ ಇವಾಗ ನಿಮ್ಗೆ ಬೇಕು ಅಂದಾಗಲೇ ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಒಂದು ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಇದು. ಬೇಕಾದ್ರೆ ತಂದು ಇಟ್ಕೊಳ್ಳಿ 1 kg ಜೋಳದ್ದು. ಇದ್ರ ಹೆಸರೇನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಜೋಳದ್ದು ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕ್ಕೊಂಡು, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಇದು ಅಚ್ಕಾರದ ಪುಡಿ, ನಾವು ಮನೇಲೇ ಮಾಡಿಸಿಟ್ಕೊಂಡಿರೋದು ಅಚ್ಕಾರದ ಪುಡಿ. ಇಲ್ಲ ಬೇಳೆ ಸಾಂಬಾರು ಪುಡಿನೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಖಾರ ತಿಂತೀವಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಹಾಕ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನಾನು ಇದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಒಂಚೂರು ಅಕ್ಕಿ ಹಸಿಟ್ಟು ಹಾಕೊಂಡಿದ್ದೀನಿ. ಸೋಡಾ ಗಿಡ ಏನೂ ಹಾಕ್ತಾಯಿಲ್ಲ, ಬರೀ ಅಕ್ಕಿ ಹಸಿಟ್ಟು ಮತ್ತು ಖಾರ ಇದು ಹಾಕ್ಕೊಟ್ಟಿದ್ದೀನಿ. ಇವಾಗ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ. ಅಂದರೆ ಇದು ಗಟ್ಟಿನೂ ಇರಬಾರ್ದು, ತೆಳ್ಳನೂ ಇರಬಾರ್ದು, ಆ ಲೆವೆಲ್ಗೆ ಕಲಿಸ್ಕೋಬೇಕು. ಹಿಂಗೆ ಎತ್ತಿ ಬಿಟ್ಟರೆ ಜಾರ್ಕೊಂಡು ಹೋಗ್ಬೇಕು ಅಷ್ಟೇ, ಆ ಥರ ಇರಬೇಕು. ಗಟ್ಟಿ ಆದ್ರೂ ಕಷ್ಟ ಆಗುತ್ತೆ, ತೆಳ್ಳೆ ಆದ್ರೂ ಉದ್ದುದ್ದ ಬಂದ್ಬಿಡುತ್ತೆ, ಬೂಂದಿ ಥರ ಬರಲ್ಲ. ಅದಕ್ಕೋಸ್ಕರ ಒಂದು ಲೆವೆಲ್ಗೆ ಬರೋ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಎಣ್ಣೆಲಿ ಬಿಡೋದು ಅಷ್ಟೇ. ಇದು ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ಈ ಥರ ಕಡಲೆ ಹಿಟ್ಟು ಇಲ್ಲ ಅಂದರೆ ಇದನ್ನು ಇದ್ರೂ ಇನ್ನೂ ಬೇಗ ಆಗ್ಬಿಡುತ್ತೆ. ಕಡಲೆ ಹಿಟ್ಟು ಆದರೆ ಸ್ವಲ್ಪ ಕಲಿಸ್ಕೊಂಡು ಕರಿಬೇಕು. ಇದಾದರೆ ಖಾರ ಬುಂದಿ ಆದರೆ ನಾವು ಬಿಸಿಬೇಳೆ ಬಾತ್ಗೆಲ್ಲ ಇಟ್ಕೊಂಡು ಹಾಕೋಬೋದು, ಬಿಸಿಬೇಳೆ ಬಾತ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಹಂಗಾಗಿ ಖಾರ ಬುಂದಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಇದೆಲ್ಲ ನೀಟಾಗಿ ಗಂಟು ಇಲ್ದಂಗೆ ಎಲ್ಲ ಕಲಿಸ್ಕೋಬೇಕು. ಹಾಗೆ ಉಪ್ಪು ಎಲ್ಲ ಸರಿಯಾಗಿದೆ ಎಲ್ಲ ನೋಡಿಕೊಂಡು ಕಲಿಸ್ಕೊ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೋಬೇಕು. ಗಂಟು ಇರಬಾರ್ದು ನೋಡಿ, ಈ ಥರ ಬಿಟ್ಟರೆ ಅದೇ ಬೀಳಬೇಕು. ಹೀಗೆ ನಾವು ಹಿಂಸೆ ಮೇಲೆ ತಳ್ಳಂಗಿಲ್ಲ, ಅದೇ ದಪ್ಪನೇ ಬೀಳಬೇಕು. ನಾವಿವಾಗ ತೂತ್ ಪೋಸಿಲ್ ಹಾಕಿದಾಗ ಏನಾಗುತ್ತೆ, ಅದೇ ಎಲ್ಲ ಕೆಳಗಡೆ ಬೂಂದಿ ಬೀಳುತ್ತೆ, ಆ ಥರ. ಇವಾಗ ಇದು ರೆಡಿಯಾಗಿದೆ, ಬನ್ನಿದು ಹೇಗೆ ಎಣ್ಣೆಲಿ ಕರಿಯೋದು ನೋಡೋಣ. ಎಣ್ಣೆ ಕಾಲೈತೆ ಫ್ರೆಂಡ್ಸ್, ಅಂದರೆ ನಾನು ಇಟ್ಕೊಂಡಿದ್ದೀನಿ. ಇದನ್ನೇನು ಇಲ್ಲ, ಈ ಥರ ಸುಮ್ಮನೆ ಏನೂ ಮಾಡಲ್ಲ, ಅದ್ರ ಮೇಲೆ ಬಿಡೋದಷ್ಟೇ. ಅದು ಬಿದ್ದ ತಕ್ಷಣ ಮೇಲೆ ಬರಬೇಕು. ಸ್ವಲ್ಪ ಇದು ಸಿಹಿ ಬೂಂದಿ ಥರ ಅಲ್ಲ, ಸ್ವಲ್ಪ ಫ್ರೈ ಆಗಬೇಕು. ಇದು ತೂತ್ ಬಸ್ಗಳು ಸ್ವಲ್ಪ ಗರ್ಗರಿ ಆಗಬೇಕು. ಇದು ನೋಡಿ ಹಿಂಗಾಗಬೇಕು, ಸ್ವಲ್ಪ ಕಲರ್ ಇದಾಗಬೇಕು. ಸಿಹಿ ಬೂಂದಿ ಥರ ಆಗ್ಬೇಕು. ಸಿಹಿ ಬೂಂದಿ ಆದರೆ ಅಲ್ಲೇ ತೆಗೆದು ಅಲ್ಲೇ ಕೊಡಬೇಕು. ಇದು ಸ್ವಲ್ಪ ಗರ್ಗರಿಯಾಗಿ ಆಗಬೇಕು, ಯಾಕಂದರೆ ಬೂಂದಿ ಅಲ್ವಾ, ಮೆತ್ತಗಾಗಬಾರ್ದು, ಗರ್ಗರಿಯಾಗಿರಬೇಕು. ಇದು ಥರ ಆಯಿತು.
ಇದನ್ನ ಬೇಕಾದ್ರೆ ನೀವು ಒಂದು ಪೇಪರ್ ಮೇಲೆ ಹಾಕೋಬೋದು, ಎಣ್ಣೆಲೆ ಹಾಕೊಳ್ಳಿ ಅಂತ. ಇಲ್ಲ ಇದ್ರ ಮೇಲೆ ಹಾಕಿದ್ರು ನಡೆಯುತ್ತೆ. ಮತ್ತೆ ಇವಾಗ ಹಾಕ್ತೀನಿ. ಅದೇ ಬೀಳಬೇಕು, ನಾವೇನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ನೀರು ಥರ ಇರಬೇಕು, ಅಂದರೆ ಜಾಸ್ತಿ ನೀರಾಗಿ ಇದು ಬರೋದು ಒಂದು ಲೆವೆಲ್ಗೆ ಇರಬೇಕು. ಅದೇ ಬೀಳ್ತಾಯಿದೆ, ನಾವೇನು ಮಾಡ್ತಾಯಿಲ್ಲ. ಆ ಥರ ಇದ್ದರೆ ನೀಟಾಗಿ ಇದಾಗುತ್ತೆ. ಕೈನ ಸ್ವಲ್ಪ ಆ ಕಡೆ ಇದು ಮಾಡಬೇಕು, ಯಾಕಂದರೆ ಒಂದ್ರ ಮೇಲೆ ಒಂದು ಬಿದ್ದಾಗುತ್ತಲ್ವಾ, ಅದಕ್ಕೋಸ್ಕರ ಆ ಕಡೆ ಸುತ್ತ ಅಗ್ಲಕ್ಕೂ ಎಣ್ಣೆ ಎಷ್ಟು ಅಗಲ ಇದೆ ಅಷ್ಟು ಅಗ್ಲಕ್ಕೂ ಈ ಥರ ಬಿಟ್ಟರೆ ಅವಾಗಿನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ. ಈ ಥರ ಅಷ್ಟೇ. ಏನಿಲ್ಲ, ಬೇಗನೆ ಆಗ್ಬಿಡುತ್ತೆ. ಇದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಖಾರ ಬುಂದಿ ಮಾಡೋದು. ಮಿಕ್ಕಿದೆಲ್ಲನೂ ಬೇಗ ಆಗ್ಬಿಡುತ್ತೆ, ಎಣ್ಣೆ ಕಾದಿರುತ್ತಲ್ಲ, ಬೇಗನೆ ತೆಗೆದು ಎತ್ಬಿಡ್ಬೋದು. ಮಾಡ್ಕೋಬೇಕು. ಖಾರ ಬುಂದಿ ಈ ಥರ ರೆಡಿ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಗರಂ ಆಗೋ ಥರನೇ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಹಾಕೋತೀನಿ. ಅದರಲ್ಲಿ ನಾನು ಹೇಳಿದ್ನಲ್ಲ, ಇದು ಜೋಳದ್ದು ಒಂದೇ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಎಣ್ಣೆ ಕಾಯಬೇಕು, ಅದು ಚೆನ್ನಾಗಿ ಇದಾಗುತ್ತೆ. ಈ ಥರದ್ದಿದ್ರೆ ಸರಿ, ಹಿಂಗೆ ಹಾಕಿ ಎತ್ಕೊಂಡ್ಬಿಡ್ಬೋದು. ಬೇರೆದು ಒಂದೊಂದೇ ಹಿಂಗೆ ತಗೊಳ್ಳೋ ಬದಲು ಇದರಲ್ಲಿ ಹಿಂಗೆ ಹಾಕಿದ್ರೆ ಅದರಲ್ಲೇ ಇದಾಗುತ್ತೆ, ಎತ್ಕೊಂಡ್ಬಿಡ್ಬೋದು ಹಂಗೇನೆ. ಅದಕ್ಕೋಸ್ಕರ ನಾನು ಇದು ಹಂಗೂ ಮುರಿದೋಗಿದೆ ನೋಡಿ, ಇದೇನೋ ಹಾಕಿ ಕಟ್ಟಿಟ್ಕೊಂಡಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಈ ಥರ ರೆಡಿ ಆಗುತ್ತೆ. ಈ ಥರ ನೋಡಿ. ಕಡಲೆಕಾಯಿ ಬೀಜ ಹಾಕ್ಕೊತಿದ್ದೀನಿ. ನೋಡಿ ಈ ರೀತಿ ಹಾಕಬೇಕು, ಚೆನ್ನಾಗಿ ಫ್ರೈ ಆಯ್ತದೆ ಅಂದರೆ. ಇವಾಗ ಹುರ್ಗಡ್ಲೆ ಹಾಕೋತಿದ್ವಿ, ಇದೇನು ಜಾಸ್ತಿ ಇದಾಗೋದು ಬೇಡ, ಹಾಕ್ಕೊಟ್ಟಿರ್ತೀನಿ.
ಆಗಬೇಕು. ಈಗ ಅವಲಕ್ಕಿ ಹಾಕೋತಾ ಇದ್ದೀನಿ. ಅವಲಕ್ಕಿ ಅಂತ ಸ್ವಲ್ಪ ಜಾಸ್ತಿನೇ ಐತೆ.